ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್. ನಾವಿವತ್ತು ಅಂಗಡಿ ರಜಾ ಮಾಡಿರೋದ್ರಿಂದ ಎಲ್ಲಾದರೂ ಹೊರಗಡೆ ಬರೋಣ ಅಂತ ಪ್ಲಾನ್ ಮಾಡಿಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಟೈಮ್ ಆಯಿತು. ಹಂಗಾಗಿ ಟಿಫನ್ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿ ನೆಲಮಂಗಲ ರೋಡಲ್ಲಿರೋ ಸಂಭ್ರಮ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇಲ್ಲಿ ಒಂದು ವಿಡಿಯೋ ಮಾಡ್ಕೋತೀನಿ ಅಂತಂದಕ್ಕೆ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಒಂದು ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ. ನಾವು ಈ ಹೋಟೆಲ್ಗೆ ಹೋಗ್ತಾ ಇರೋದು 2 ಟೈಮ್ಸ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಡುಗೆ ಕೂಡ ಓಪನ್ ಸಿಸ್ಟಮ್ ಇರುತ್ತೆ. ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು 4 ಇಯರ್ಸ್ ಆಯಿತು ಅಷ್ಟೇ ಓಪನ್ ಮಾಡಿ. ಫಸ್ಟ್ ಹೋಗ್ತಿದ್ದಾಗೆ ನಮಗೆ ಚಟ್ನಿ, ಸಾಂಬಾರು ಮತ್ತು ಕೆಂಪು ಚಟ್ನಿ ಇದು 3 ಕೊಟ್ಬಿಡ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಟಿಫನ್ ಮಾಡ್ಬೋದು. ನಾನು ನನ್ನ ಹಸ್ಬೆಂಡ್ ಇಡ್ಲಿ ತೊಗೊಂಡ್ವಿ. ಪ್ರಾರ್ಥನಾ ಚಿನ್ನು ದೋಸೆ ತೊಗೊಂಡಿದ್ದಾರೆ. ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಲೈಟಾಗಿ ಇರಲಿ ಅಂತ ಒಂದು ಇಡ್ಲಿ ಒಂದು ವಡೆ ತೊಗೊಂಡಿದ್ವಿ. ಪದೇ ಪದೇ ಬಂದು ಕೇಳ್ತಾ ಇರ್ತಾರೆ, ಏನು ಬೇಕು ಮ್ಯಾಮ್ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಬುಕ್ ಇಟ್ಟಿರ್ತಾರೆ, ನೋಡಿಕೊಂಡು ನಾವು ಆರ್ಡರ್ ಮಾಡ್ಕೊಬೋದು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಬೆಂಗಳೂರಿನ ಒಂದು 125 ಕಿಲೋಮೀಟ್ರು ಅನಿಸುತ್ತೆ, 124 ಕಿಲೋಮೀಟರ್. ಆರಾಮಾಗಿ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಆಗೋಲ್ಲ. ಹೈವೇ ಅಲ್ವಾ, ಸ್ವಲ್ಪ ಏನು ಡಿಸ್ಟರ್ಬೆನ್ಸ್ ಅಂತೂ ಏನೂ ಇರೋಲ್ಲ. ಒನ್ ಸೈಡ್ ಮಾತ್ರ ಹೋಗ್ತಿರೋದ್ರಿಂದ ಆರಾಮಾಗಿ ಡ್ರೈವ್ ಮಾಡ್ಬೋದು. ಲೇಡೀಸ್ ಕೂಡ ಆರಾಮಾಗಿ ಡ್ರೈವ್ ಮಾಡ್ಬೋದು. ನೆಲಮಂಗಲ NH ಹೈವೇಗೆ ಬಂದುಬಿಟ್ರೆ ಎಲ್ಲೂ ಲೆಫ್ಟು ರೈಟು ತೊಗೊಳೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟ್ ಒಂದೇ ರೋಡಲ್ಲಿ ಲಾಂಗ್ ಜರ್ನಿ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಲ್ಲೇ ಪೊಲೀಸರು ಇದ್ದೇ ಇರ್ತಾರೆ, ಏನೂ ಪ್ರಾಬ್ಲಮ್ ಅಂತೂ ಆಗಲ್ಲ. ಆಲ್ಮೋಸ್ಟ್ ನಾವು ಬಂದು ತಲುಪಿದ್ವಿ. ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ ಇದು. ಎಂಟ್ರೆನ್ಸಲ್ಲಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ದರ್ಶನ 12:15ಗೆ ಕ್ಲೋಸ್ ಆಗುತ್ತೆ ಅಂತ ಬೇಗ ಬೇಗ ಹೋದ್ವಿ. ಆದರೂ ಸ್ವಲ್ಪ ಗೇಟ್ ಹಾಕ್ಬಿಟ್ಟಿದ್ರು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಒಂದು ಗಂಟೆಗೆ ಲಾಸ್ಟ್ ಬಿಡ್ತಾರೆ. ಅರ್ಧ ಗಂಟೆ ದೇವ್ರ ಅಲಂಕಾರ ಮಾಡೋಕ್ಕೋಸ್ಕರ ಬಾಗಿಲು ಹಾಕಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಪರವಾಗಿಲ್ಲ ಅಂತಂದು ವೆಯ್ಟ್ ಇದು ಫಸ್ಟ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ. ಇನ್ನು ಮುಂದೆ ಒಂದು ದೊಡ್ಡದು ದೇವಸ್ಥಾನ ಇದೆ, ಆವಾಗ ಗರ್ಭಗುಡಿ ಸಿಗೋದು. ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ. ಎಷ್ಟು ಜನ ಹೋದರೂ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇದು ಬಂದು ರೆಸ್ಟ್ ಮಾಡೋವಂಥ ಜಾಗ, ಮತ್ತು ಯಾರಾದರೂ ಜನ ಜಾಸ್ತಿ ಇದ್ದಾಗ ಕ್ಯೂ ನಿಲ್ಲಿಸ್ತಾರೆ, ಆ ಜಾಗ ಇದು. ನಾನು ಈ ದೇವಸ್ಥಾನಕ್ಕೆ ಸುಮಾರು ಸತಿ ಹೋಗಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಮಕ್ಕಳು ಮಾತ್ರ ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಟೂರಿಸ್ಟ್ ಪ್ಲೇಸ್ ಅಂತ ಅಂದ್ಬಿಟ್ಟು ಸ್ಕೂಲ್ ಟೈಮಲ್ಲಿ ಹೋಗಿದ್ದೀವಿ, ಆಮೇಲೆ ಮದುವೆ ಆದಮೇಲೂ ಸಹ 1 ಟೈಮ್ ಹೋಗಿದ್ವಿ. ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ತುಂಬ ಹತ್ತಿರದಲ್ಲೇ ಬಿಡ್ತಾರೆ ದರ್ಶನಕ್ಕೆ. ತಣ್ಣಗೆ ವಾತಾವರಣ ಇರುತ್ತೆ, ಆರಾಮಾಗಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುತ್ಕೊಂಡು ಬರ್ಬೋದು. ಆ ಥರ ಫೋನ್ ಎಲ್ಲ ಆನ್ ಮಾಡ್ಕೊಳ್ಬೇಡಿ, ಕ್ಯಾಮ್ರಾ ಆಫ್ ಮಾಡಿ ಅಂತ ಏನೂ ಡಿಸ್ಟರ್ಬೆನ್ಸ್ ಮಾಡಲ್ಲ ಅವರು. ಇವಾಗ ಬಾಣಂತನದಲ್ಲಿ ಇರ್ತಾರೆ, ಒಂದು 5 ತಿಂಗಳು, ಆ ಥರ ಬೇಬಿನ ಕರ್ಕೊಂಡೋಗೋದು ಹೇಗಪ್ಪ ಸುಧಾರಿಸ್ಕೊಳ್ಳೋದು ಹೇಗೆ ಅನ್ನೋ ಆ ಪದ್ಧತಿನೇ ಇರೋಲ್ಲ. ಸಪ್ರೇಟ್ ಹಾಲ್ ಇದೆ ಅದಕ್ಕೆ ಅಂತಲೇ. AC ಥರ ಕೂಲಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಪ್ಲೇಸಸಲ್ಲಿ ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ಸುಧಾರಿಸ್ಕೊಳ್ಬೋದು. ಜಾಸ್ತಿ ಕ್ರೌಡ್ ಕೂಡ ಇರೋಲ್ಲ. ಇಲ್ಲಿ ನಾವು SLC ಟೂರ್ ಬಂದಿದ್ದಾಗ ಒಂದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತ ಇತ್ತು. ಜೋಕಾಲಿ ಮೇಲೆ ಋಷಿ ಮುನಿಗಳನ್ನ ವಿಗ್ರಹ ಮಾಡಿ ಕುಂಡ್ರಿಸಿ, ಅದು ಮಿರರಲ್ಲಿ ನಾವು ಎಷ್ಟು ದೂರ ನೋಡ್ತಾ ಇದ್ರೂ ಆ ಮಿರರಲ್ಲಿ ಕಾಣಿಸ್ತಾ ಹೋಗೋದು. ನಾವು 50 ಸತಿ ನೋಡಲಿ, 100 ಸತಿ ನೋಡಲಿ, 1000 ಟೈಮ್ ನೋಡಲಿ, ಅಷ್ಟು ನಮ್ಮ ಕಣ್ಣು ಆಯಿಸಿದಷ್ಟು ದೂರ ಅದು ವಿಗ್ರಹ ಕಾಣಿಸ್ತಾ ಹೋಗೋದು. ಆ ಥರ ಒಂದು ಜೋಕಾಲಿ ಇತ್ತು. ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಜೋಕಾಲಿ ಮೇಲೆ ಕೂತಿರೋ ಅಂಥದ್ದು ಇತ್ತು. ಈ ಸತಿ ಹೋದಾಗ ತೆಗೆದುಬಿಟ್ಟಿದ್ರು, ಯಾಕೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಕೇಳೋಕ್ಕೆ ಯಾರೂ ಅಷ್ಟು ಐಡಿಯಾ ಇರಲಿಲ್ಲ, ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅಲ್ಲಿ, ಹಾಗಾಗಿ ಕೇಳಲಿಲ್ಲ. ಅದೇ ಜಾಗದಲ್ಲಿ ಇವಾಗ ಬೆಳ್ಳಿ ವಿಗ್ರಹನ ಇಟ್ಟಿದ್ದಾರೆ. ಅಂದರೆ ಬೆಳ್ಳಿ ರಥ ಬರುತ್ತಲ್ವ ದೇವಸ್ಥಾನಕ್ಕೆ, ಆ ಬೆಳ್ಳಿ ರಥನ ಇಟ್ಟಿದ್ರು. ತುಂಬಾ ಹಳೆಯ ದೇವಸ್ಥಾನ, ಆದರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೋಗ್ತಿದ್ದಂಗೆ ಒಂದು 10 ನಿಮಿಷ ಆದಮೇಲೆ ದರ್ಶನಕ್ಕೆ ಬಿಟ್ಟರು.
ತುಂಬ ಕ್ರೌಡ್ ಇರುತ್ತೆ. ಒಂದು ಅರ್ಧ ಗಂಟೆ ಅಷ್ಟು ದರ್ಶನ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಬಿಸಿಲು ಅನ್ನಿಸ್ತು, ಬಂದು ನೆರಳಲ್ಲಿ ಕೂತಿದ್ರು. ಹಾಗಾಗಿ ಅವ್ರ ಪಾಪ ಕರಿತಾ ಇದ್ದಾರೆ. ಜನ ಜಾಸ್ತಿ ಇದ್ದಾಗ ಈ ಥರ ಒಂದು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಗರ್ಭಗುಡಿ ಮತ್ತು ಹೊರಗಡೆ ಪ್ಲೇಸ್ ಕೂಡ ಇದೆ, ಅಲ್ಲೂ ಸಹ ತುಂಬ ಜನ ಕ್ರೌಡ್ ಇತ್ತು. ಇಲ್ಲಿ ನೋಡ್ಬೋದು ಮಕ್ಕಳಂತೂ ತುಂಬ ಆರಾಮಾಗಿ ಪೇಷನ್ಸಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಬರ್ಬೋದು. ಎಷ್ಟು ಎಳೆ ಮಕ್ಕಳನ್ನ ಕರ್ಕೊಂಡು ಬಂದ್ರೂ ಸುಧಾರಿಸ್ಕೊಂಡು ತಾಳ್ಮೆಯಿಂದ ಹೋಗ್ಬೋದು. ಏನೂ ತೊಂದರೆ ಮಾಡಲ್ಲ, ಯಾರೂ ಏನೂ ಹೇಳಲ್ಲ, ಆರಾಮಾಗಿ ಕುತ್ಕೊಳ್ಬೋದು. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಬಂದ್ವಿ. ಪಾರ್ಟಿಷನ್ ಮಾಡಿದ್ದಾರೆ. ಒಂದು ದೇವಸ್ಥಾನ ಗರ್ಭಗುಡಿ ಇರುವಂಥದ್ದು, ಒಂದು ರೆಸ್ಟ್ ಮಾಡಿ ಕ್ಯೂ ನಿಲ್ಲುವಂಥ ಜಾಗ, ಇನ್ನೊಂದು ಪ್ರಸಾದ ಕೊಡ್ತಾರಲ್ವ, ಪ್ರಸಾದ ಮತ್ತು ಆರ್ಚ್ ಇದೆಯಲ್ವಾ ಆ ಜಾಗ. ತುಂಬಾ ಪೇಷನ್ಸಾಗಿ ಇರುತ್ತೆ. ಜಾಗ ಮಾತ್ರ ದೊಡ್ಡದಾಗಿದೆ. ಜನ ಕ್ರೌಡ್ ಇದ್ದರೂ ಕೂಡ ಆರಾಮಾಗಿ ಮಕ್ಕಳನ್ನ ಸುಧಾರಿಸ್ಕೊಳೋರಿಗೆಲ್ಲ ತುಂಬ ಚೆನ್ನಾಗಿ ಜಾಗ ಆರಾಮಾಗಿದೆ, ಏನೂ ತೊಂದರೆ ಆಗಲ್ಲ. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರಬಹುದು. ಯಾರಾದರೂ ಹೋಗಿ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಆನೆ ಸಾಕ್ಕೊಂಡಿದ್ದಾರೆ. ಅಲ್ಲಿ ಏನಾದರೂ ಕೊಡೋದಿದ್ರೆ ಬಾಳೆಹಣ್ಣು, ತೆಂಗಿನಕಾಯಿ ಈ ಥರದ್ದು ಕೊಡೋದಿದ್ರೆ ಕೊಡಬಹುದು. ಇಲ್ಲ ಫೋಟೋ ತೊಗೊಳೋದಿದ್ರೆ ಫೋಟೋಸ್ ತೊಗೊಳ್ಬೋದು. ಮತ್ತು ಅನ್ನದಾನ ಸಹ ನಡೀತಾ ಇತ್ತು. ಸ್ವಲ್ಪ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಳುಳಿ, ಸ್ವಲ್ಪ ಪಾಯಸ ಹಾಕಿಸ್ಕೊಂಡು ತಿಂದು ನಾವು ಸಹ ಹೊರಟ್ವಿನ. ಇದು ಬಂದು ಕಲ್ಯಾಣಿ. ಅಷ್ಟಾಗಿ ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ, ಎಲ್ಲ ಗ್ರೀನ್ ಕಲರ್ ನೀರಾಗ್ಬಿಟ್ಟಿತ್ತು. ಹೊಸ್ದಾಗಿ ಕಟ್ಟಿದ್ದಾರೆ ಕಲ್ಯಾಣಿ. ಫಸ್ಟು ಕಲ್ಯಾಣಿ ಈ ಜಾಗದಲ್ಲಿ ಇರಲಿಲ್ಲ. ಸ್ವಲ್ಪ ಬಸ್ಸು ಆ ಥರದ್ದೆಲ್ಲ ನಿಲ್ಸ್ಕೊಳೋಕ್ಕೆ ಜಾಗ ಮಾಡ್ಕೊಂಡಿದ್ರು. ನೆರಳಲ್ಲಿ ನಿಂತ್ಕೊಳೋಕ್ಕೆ ಸಹ ಇವಾಗ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ಇನ್ನು ಹೊರಟ್ವಿನ. ಬಾ ಕಂದಮ್ಮ. ಇನ್ನು ಪ್ರಾರ್ಥನಾ ಬಂದು ಕಾರಲ್ಲಿ ಅಡ್ಜಸ್ಟ್ ಆಗಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಅವಳಿಗೆ. ಇನ್ನು ಬೈಕ್ ಒಳಗಾದರೆ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಆರಾಮಾಗಿ ಹೋಗ್ತಾಳೆ ಬರ್ತಾಳೆ. ಕಾರಲ್ಲಿ ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಮಾಡ್ಕೊಳ್ಳೋದು ಜಾಸ್ತಿ, ಸ್ವಲ್ಪ ಹುಷಾರಾಗಿ ನೋಡ್ಕೋತಾ ಇರಬೇಕು. ಬೇಡವಾ ಹೋಗೋಣ. ಇನ್ನು ಆದಿಚುಂಚನಗಿರಿ ದೇವಸ್ಥಾನ ಬಂದು ಇನ್ನು 20 ಕಿಲೋಮೀಟರ್ ಅಷ್ಟೇ ಇರೋದು. ಆರಾಮಾಗಿ ಇನ್ನೂ ಟೈಮ್ ಇದೆ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕೇಳ್ತಾ ಇದ್ದಾರೆ. ಪ್ರಾರ್ಥನಾ ಅದೇ ಹೇಳಿದ್ನಲ್ವ, ಅವಳು ಕೂತ್ಕೊಳಲ್ಲ ಸ್ವಲ್ಪ ಹೊತ್ತು ಕಾರಲ್ಲಿ, ಹಂಗಾಗಿ
ನಾವಿನ್ನು ಆದಿಚುಂಚನಗಿರಿ ದೇವಸ್ಥಾನ ಮತ್ತು ಮಠ ಇದೆಯಲ್ವಾ, ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇನ್ನು ಇಲ್ಲಿಗೆ ಬರಬೇಕು ಅಂದರೆ ಟ್ರೈನ್ ಕೂಡ ಇದೆಯಂತೆ. 1 ಅವರಲ್ಲಿ ಆರಾಮಾಗಿ ಜರ್ನಿ ಮಾಡ್ಬಿಡ್ಬೋದು. ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದು. ಟ್ರೈನು ಸ್ಟಾಪ್ ಎಲ್ಲಿ ಕೊಡುತ್ತೆ ಅಂತ ಕೂಡ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಇಲ್ಲಿ ಸ್ಟಾಪ್ ಕೊಡುತ್ತೆ. ನಾನಂತೂ ಟ್ರೈನಲ್ಲಿ ಜರ್ನಿ ಮಾಡೋದು ತುಂಬ ಎಂಜಾಯ್ ಮಾಡ್ತೀನಿ, ಇಷ್ಟಪಡ್ತೀನಿ. ಆದರೆ ಟ್ರೈನಲ್ಲಿ ಹೋಗೋಕೆ ಆಗೇ ಇರಲಿಲ್ಲ. 2 ಇಯರ್ಸ್ ಬ್ಯಾಕ್ ನಮ್ಮ ಅಕ್ಕನ ಮಕ್ಕಳು ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೈಟ್ ಪೂರ್ತಿ ಜರ್ನಿ ಇರುತ್ತೆ ಮತ್ತು ವಾಪಸ್ ಬರಬೇಕಾದ್ರೂ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ತುಂಬ ಒಳ್ಳೊಳ್ಳೆ ಮೆಮೊರಿ ಇದೆ ಅದಂತೂ. ಇನ್ನು ಟ್ರೈನಲ್ಲಿ ಯಾರಿಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನನಗಂತೂ ಆಲ್ಮೋಸ್ಟ್ ತಿರುಪತಿಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ. ತಿರುಪತಿಗೆ ಹೋಗೋಕ್ಕೆ ಅಂದ್ರೇ ಭಯ ಆಗುತ್ತೆ. ನಮ್ಮ ಯಜಮಾನರು ಸುಮಾರು ಸತಿ ಕರೆದಿದ್ದಾರೆ ತಿರುಪತಿಗೆ ಹೋಗೋಣ ಅಂತ. ನಾನು ಬೇಡ ಅಂತಲೇ ಹೇಳ್ತೀನಿ, ಅಷ್ಟು ಕ್ರೌಡ್ ಇರುತ್ತೆ ಜನ ಅಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಆದಿಚುಂಚನಗಿರಿ ದೇವಸ್ಥಾನದ್ದು ಮಠದ್ದು ಫುಲ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.